ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ಈ ವಿಡಿಯೋನ ನೋಡ್ತಾ ಇದ್ದೀರಾ. ಸೊ ಶಂಕರ್ ಸರ್ ಇದ್ದಾರೆ. ಶಂಕರ್ ಸರ್ ಜೊತೆಗೆ ಒಂದು ಜ್ಞಾನದ ಗಣಿ ಇದೆ ಸ್ನೇಹಿತರೆ. ಸರ್, ಏನಿದು ಜ್ಞಾನದ ಗಣಿ ಅಂದರೆ ಸ್ನೇಹಿತರೆ, ಪ್ರಾರಂಭದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ, ನೆಕ್ಸ್ಟ್ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ, ನೆಕ್ಸ್ಟ್ ಹೈಸ್ಕೂಲ್ ಟೀಚರ್ ಆಗಿ, ನೆಕ್ಸ್ಟ್ ಲೆಕ್ಚರರ್ ಆಗಿ, ನೆಕ್ಸ್ಟ್ ಪ್ರೊಫೆಸರ್ ಆಗಿ, ಒಂದು ದೊಡ್ಡ ಭಾರತದ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂತಹ ಡಿಗ್ರಿ ಕಾಲೇಜ್ನ ಪ್ರಾಂಶುಪಾಲರಾಗಿ ವರ್ಕ್ ಮಾಡಿರ್ತಕ್ಕಂಥ ಡಾಕ್ಟರ್ ಮಹೇಶ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಸ್ನೇಹಿತರೆ. ಇಷ್ಟೆಲ್ಲ ಕಾಂಪಿಟೇಟಿವ್ ಎಕ್ಸಾಮನ್ನು ಪಾಸ್ ಮಾಡಿದ ಮೇಲೆ ಅವರಿಗೆ ಜ್ಞಾನದ ಗಣಿ ಅಂತ ಹೇಳಬೇಕಲ್ವಾ. ನೋಡಿ ಸ್ನೇಹಿತರೆ, ಆ ಜ್ಞಾನದ ಗಣಿ ಈ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಹೇಗಿರುತ್ತೆ, ನೆಕ್ಸ್ಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಎಕ್ಸಾಮು ಹೇಗಿರುತ್ತೆ, ಹೈಸ್ಕೂಲ್ ಟೀಚರ್ ಎಕ್ಸಾಮ್ಗಳನ್ನು ನಾವು ಯಾವ ಆಟಿಟ್ಯೂಡಲ್ಲಿ ಫೇಸ್ ಮಾಡಬೇಕು, ನೆಕ್ಸ್ಟ್ ಪ್ರೊಫೆಸರ್ ಎಕ್ಸಾಮನ್ನು ಹೇಗೆ ಕ್ಲಿಯರ್ ಮಾಡಬೇಕು, ಮತ್ತು ಅಡ್ಮಿನಿಸ್ಟ್ರೇಷನನ್ನು ಹೇಗೆ ಮಾಡಬೇಕು ಅಂತ ಇವೆಲ್ಲ ಜ್ಞಾನವನ್ನು 20 ವರ್ಷ ತಗೊಂಡ್ಬಿಟ್ಟು ಆ ಜ್ಞಾನವನ್ನು ಮತ್ತೆ ಈ ದೇಹ ಅನ್ನೋದು ಶಾಶ್ವತವಾಗಿ ಇರೋದಿಲ್ಲ, ಆ ಜ್ಞಾನ ಉಳಿಬೇಕು ಅಂತ ಆ ಜ್ಞಾನದ ಮೊತ್ತ ಈ ಪುಸ್ತಕದಲ್ಲಿ ತಗೊಂಡಿದ್ದಾರೆ ಸ್ನೇಹಿತರೆ. ಈ ಪುಸ್ತಕನ ನಾನು ಕೂಡ ಓದಿದ್ದೀನಿ. ಇದರಲ್ಲಿರ್ತಕ್ಕಂಥ ಸಂವಿಧಾನ ರಿಲೇಟೆಡ್ ಕಾನ್ಸೆಪ್ಟ್ಸ್ ಇರಬೇಕು, ಜಿಯೋಗ್ರಫಿ ರಿಲೇಟೆಡ್ ಕಾನ್ಸೆಪ್ಟ್ ಇರ್ಬೋದು. ಮೋಸ್ಟ್ಲಿ ಈ ಕರ್ನಾಟಕದಲ್ಲಿ ಏನು ಬೆಸ್ಟ್ ಟೀಚರ್ ಅಂತ ಹೇಳ್ತೀರಾ, ಅಷ್ಟು ಕಂಟೆಂಟು, ಅಷ್ಟು ಟೀಚರ್ಸ್ ಜೊತೆಗೆ ಒಡನಾಟವನ್ನು ಇಟ್ಕೊಂಡು ಮತ್ತೆ 20 ವರ್ಷದ ಜ್ಞಾನವನ್ನು ಒಳಗಡೆ ಹಾಕಿ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಮುದ್ರ ಅಂತ ಕರೆಯಲ್ಪಡ್ತಕ್ಕಂಥ ಒಂದು ಟಾಪಿಕ್ ಯಾವುದಪ್ಪ ಅಂತ ಕೇಳಿದ್ರೆ GK. ಸೊ GK ಸ್ಪರ್ಧಾ ಪುಸ್ತಕ ಬರೆದಿದ್ದಾರೆ ಸ್ನೇಹಿತರೆ. ನಾನು ಈ ಪುಸ್ತಕವನ್ನು ನಮ್ಮ ಸ್ಟೂಡೆಂಟ್ಸಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಹೇಳಿದ್ರು, ಸರ್ ಇದೊಂದು ಪುಸ್ತಕ ಓದ್ಬಿಟ್ರೆ ಎಷ್ಟು ಕ್ವಶನಿಗೆ ಆನ್ಸರ್ ಮಾಡ್ಬೋದಲ್ಲ ಅಂತ. ಸ್ನೇಹಿತರೆ, ಇದೊಂದು ಪುಸ್ತಕ ಅಲ್ಲ, 20 ವರ್ಷದಲ್ಲಿ ಅವ್ರು ತಗೊಂಡಿರ್ತಕ್ಕಂತಹ ಎಷ್ಟು ಕೆಲಸಗಳಿದೆ, ಆ ಕೆಲಸಗಳಿಗೆ ಅವರು ಮಾಡಿರ್ತಕ್ಕಂಥ ಈಸಿ ರೂಟ್ಸ್, ಪ್ರಶ್ನೆಗಳು ಹೀಗೆ ಬರತಕ್ಕಂಥ ಅನುಭವ, ಮತ್ತೆ ಫ್ಯೂಚರಲ್ಲಿ ಪ್ರಶ್ನೆಗಳು ಹಿಂಗೆ ಬರುತ್ತೆ ಅಂತಕ್ಕಂಥ ಒಂದು ಪ್ಲಾನ್ ಈ ಪುಸ್ತಕದಲ್ಲಿ ಇದೆ ಸ್ನೇಹಿತರೆ. ತುಂಬಾ ಚೆನ್ನಾಗಿರ್ತಕ್ಕಂಥ ಪುಸ್ತಕ ಸರ್, ನಾವೆಚ್ಚಿದ ಪುಸ್ತಕ ಅಂತ ಹೇಳ್ಬೋದು ಸರ್. ಸ್ಪರ್ಧಾ GK. ಯಾಕಂದ್ರೆ GKಯನ್ನ ನಾವು ಒಂದು ಪುಸ್ತಕದಲ್ಲಿ ಬರೆಯೋದು ದೊಡ್ಡ ಸಾಹಸ ಸರ್. ಫಿಸಿಕ್ಸ್ ಬರಿಬೋದು, ಕೆಮಿಸ್ಟ್ರಿ ಬರಿಬೋದು, ಯಾಕಂದ್ರೆ ಇದಕ್ಕೊಂದು ಚೌಕಟ್ಟಿದೆ ಸರ್. GKನ ಒಂದು ಚೌಕಟ್ಟಿನ ಒಳಗಡೆ ತರಬೇಕು ಅಂದ್ರೆ ಸರ್ ಅನುಭವ ಮೇನ್ ಕ್ರೈಟೀರಿಯಾ ಆಗುತ್ತೆ ಸರ್. ಫಸ್ಟ್ ಕಾಯಿನ್ ಇಸ್ ಎಕ್ಸ್ಪೀರಿಯನ್ಸ್. ಆಲ್ರೆಡಿ ಹೇಳಿದೀವಿ, ಅನುಭವವೇ ಶಿಕ್ಷಣ ಅಂತ. ನಾವು ಬೀಡಲ್ಲಿ ಓದ್ಬೇಕಾದ್ರೆ ಸರ್ ನಾವು 4 ಗೋಡೆಯ ಮಧ್ಯೆ ಏನು ಜ್ಞಾನವನ್ನು ಪಡ್ಕೊಳ್ತೀವಿ ಅದಕ್ಕೆ ನ್ಯಾರೋ ಮೀನಿಂಗ್ ಆಫ್ ಎಜುಕೇಶನ್ ಅಂತ ಕರಿತೀವಿ. ಅನುಭವಗಳಿಂದ ಏನು ಜ್ಞಾನವನ್ನು ಪಡ್ಕೊಳ್ತೀವಿ ಅದನ್ನ ಬ್ರಾಡರ್ ಮೀನಿಂಗ್ ಆಫ್ ಎಜುಕೇಶನ್ ಅಂತ ಹೇಳ್ತೀವಿ. ಆ ಬ್ರಾಡರ್ ಮೀನಿಂಗ್ ಆಫ್ ಎಜುಕೇಶನ್ ಅನುಭವದಿಂದ ನಿಮ್ಮ ಇಷ್ಟು ಎಕ್ಸಾಮ್ಗಳನ್ನು ಪಾಸ್ ಮಾಡಿ ನೆಕ್ಸ್ಟ್ ವಿದ್ಯಾರ್ಥಿಗಳ ದಾರಿ ದೀಪವಾಗಿ, ಮೋಸ್ಟ್ಲಿ ಹಾಸನ ಕೊಣನೂರು ಸರ್ ಜೊತೆಗೆ ನಂದು ಒಡನಾಟ ಇದೆಯಲ್ವಾ, ಅಲ್ಲಿ ಸರ್ ಆಗಿಲ್ಲ, ಎಲ್ಲ ವಿದ್ಯಾರ್ಥಿಗಳ ಒಬ್ಬ ಪ್ರೀತಿಯ ಪಾತ್ರರಾದ ಅಣ್ಣ. ಎಷ್ಟು ಸಂಬಂಧಗಳ ಹೇಳಿದ್ವಿ ಸರ್, ಜ್ಞಾನ ಜೊತೆಗೆ ಸಂಸ್ಕಾರ ಇರಬೇಕು ಅಂತ. ಸರ್, ಒಬ್ಬ ಟೀಚರಲ್ಲಿ ಸಂಸ್ಕಾರ ಹೇಗೆ ಇರುತ್ತೆ, ಆ ಸಂಸ್ಕಾರದಿಂದ ಯಾವ ವಿದ್ಯಾರ್ಥಿಯನ್ನ ಹೇಗೆ ಬೇಕಾದರೂ ಬದಲಾವಣೆ ಮಾಡಬಹುದು ಅನ್ನೋದನ್ನ ನಾನು ನಿಮ್ಮಿಂದ ತುಂಬಾ ಕಲ್ತಿದ್ದೀನಿ ಸರ್. ಸರ್ ಥ್ಯಾಂಕ್ ಯು ಸರ್. ಈ ಪುಸ್ತಕವನ್ನ ನೋಡಿ, ಈ ಪುಸ್ತಕದಲ್ಲಿ ತುಂಬಾ ಎನರ್ಜಿ ಇದೆ. ಮೋಸ್ಟ್ಲಿ ಒಂದು ಇನ್ವಿಸಿಬಲ್, ಕಣ್ಣಿಗೆ ಕಾಣದೇ ಇರತಕ್ಕಂಥ ಶಕ್ತಿ ಈ ಜಗತ್ತಲ್ಲಿ ಇದೆ ಅಂದ್ರೆ ಭಾರತ. ಅಂತಹ ಶಕ್ತಿ ಈ ಪುಸ್ತಕದಲ್ಲಿದೆ. ಇದನ್ನು ಓಪನ್ ಮಾಡಿದ್ರೆ ನಿಮಗೆ GK ಎಲ್ಲಾ ಸಮಸ್ಯೆಗಳು ದೂರ ಆಗತ್ತೆ ಅಂತ ಹೇಳ್ತಾ, ಮತ್ತೆ ಸರ್ ಈ ಪುಸ್ತಕದ ಬಗ್ಗೆ ಸರ್ ಮಾತುಗಳಿಂದಾನೇ ಒಂದು 4-5 ಹಿತನುಡಿಗಳನ್ನ ನೋಡೋಣ. ಮತ್ತೆ ಸರ್ ಒಂದು 5-10 ಪ್ರಶ್ನೆಗಳನ್ನ ಅವರ ಅನುಭವಗಳ ಜೊತೆಗೆ ಚರ್ಚೆ ಮಾಡ್ತಾರೆ. ಆ ಪ್ರಶ್ನೆಗಳನ್ನ ಯಾಕೆ ಚರ್ಚೆ ಮಾಡ್ತಾರೆ ಅಂದ್ರೆ, ಯಾವ ರೀತಿ ಪ್ರಶ್ನೆಗಳನ್ನ ನಾವು ಸ್ಟಡಿ ಮಾಡ್ಬೇಕಾದ್ರೆ ಹೆಂಗ್ ತಗೊಳ್ಬೇಕು ಅದನ್ನ. ಆಲ್ರೆಡಿ ನಾವು ಹೇಳಿದ್ವಿ, ನಾವು ಗಟ್ ಹೊಡೆದ್ರೆ ಅದು ಯಾವಾಗೋ ಆ ತರ ಕಾನ್ಸೆಪ್ಟ್ ಗಳನ್ನ ಹೇಗ್ ಮಾಡ್ಬೇಕು, ಪಿಕ್ಚರ್ಸ್ ಗಳನ್ನ ಹೇಗ್ ಮಾಡ್ಬೇಕು. ಎಷ್ಟೋ ಡೈರೆಕ್ಟರ್ ಇದಾರೆ, ರಾಜಮೌಳಿ ಅಂತ ಕ್ಷಣನೇ ಒಂದು ಹೊಸ ಇತಿಹಾಸನೇ 3.5 ಗಂಟೆಯಲ್ಲಿ ಕ್ರಿಯೇಟ್ ಮಾಡ್ತಾನೆ ಅಲ್ವಾ ಸರ್. ಹೌದು ಸರ್. ನನಗೆ ಇನ್ನೊಂದು ನಿಮ್ ಜೊತೆ ಹೇಳ್ಕೋಬೇಕು ಅಂತ ಸರ್ ಉದ್ದಾನೆ ಹೇಳ್ತಾ ಇದ್ದೀನಿ. ಬುದ್ಧ ಇರ್ಲಿ, ಭಗವಂತ ಇರ್ಲಿ, ಇವರೆಲ್ಲರೂ ಕಣ್ಣು ಮುಚ್ಕೊಂಡಿರ್ತಾರೆ. ಕಣ್ಣು ಮುಚ್ಕೊಂಡ್ರೆ ಜಗತ್ತೇ ಕಾಣುತ್ತೆ ಸರ್. ಬಿಕಾಸ್ ಅವ್ರ ಅನುಭವಗಳು ಒಳಗಡೆ ರಿಫ್ಲೆಕ್ಷನ್ ಆಗತ್ತೆ. ಮೋಸ್ಟ್ಲಿ ನಿಮ್ಮ ಎಲ್ಲ ಅನುಭವಗಳು ಇದರಲ್ಲಿ ಇದೆ ಸರ್. ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ. ನೀವೇ ಇದರ ಬಗ್ಗೆ 1-2 ಮಾತನ್ನ ನಮ್ಮ ವಿದ್ಯಾರ್ಥಿಗಳಿಗೆ, ಮತ್ತೆ ಹೇಗೆ ಓದ್ಬೇಕು ಅಂತಕ್ಕಂಥ ಒಂದು 6 ಪ್ರಶ್ನೆಗಳು ಸರ್. ಥ್ಯಾಂಕ್ ಯು. ಸಾಧನಾ ಶಂಕರ್ ಸರ್ ಅಕಾಡೆಮಿಗೆ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ, ವಿಶೇಷವಾಗಿ ಇದರ
ಮಾಲೀಕರಾದ ಶಂಕರ್ ಸರ್ ನನಗೆ ಸಾಕಷ್ಟು ನನ್ನ ಬಗ್ಗೆ ಒಂದಷ್ಟು ಒಳ್ಳೆ ಮಾತುಗಳನ್ನು ಆಡಿದ್ರು. ಅದಕ್ಕೆ ನಾನು ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಸರ್. ವಿಶೇಷವಾಗಿ ಈ ಟೆಕ್ಸ್ಟ್ ಅಲ್ಲಿ ಇರ್ತಕ್ಕಂಥ ಮಾಹಿತಿ ಬಗ್ಗೆನೂ ಸಾಕಷ್ಟು ಮಾಹಿತಿನ ಈಗ ಆಲ್ರೆಡಿ ಶಂಕರ್ ಸರ್ ಕೊಟ್ಟಿದ್ದಾರೆ. ಆದರೂ ನಾನೊಂದಷ್ಟು ವಿಚಾರಗಳನ್ನ ಹೇಳ್ತೇನೆ. ಕಳೆದ 25 ವರ್ಷಗಳಿಂದ ಒಬ್ಬ ಪ್ರೈಮರಿ ಟೀಚರ್ ಇಂದ ಡಿಗ್ರಿ ಕಾಲೇಜು ಮತ್ತೆ PG ಕಾಲೇಜಿನ ಬೋಧಕನಾಗಿ ನಾನು ಪಡೆದಿರ್ತಕ್ಕಂಥ ಅನುಭವಗಳನ್ನ ಧಾರೆ ಎರೆದು ಈ ಕೃತಿಯನ್ನ ರಚನೆ ಮಾಡಿದ್ದೀನಿ. ಅದರಲ್ಲಿ ವಿಶೇಷವಾಗಿ ನಿಮ್ಗೆ ಭಾರತ ಸಂವಿಧಾನ ಇರ್ಬೋದು, ಅರ್ಥಶಾಸ್ತ್ರ ಇರ್ಬೋದು, ಭೂಗೋಳ ಇರ್ಬೋದು, ಮತ್ತೆ ನಮ್ಗೆ ಇತಿಹಾಸದ ವಿಚಾರಗಳಿರ್ಬೋದು, ಸಾಮಾನ್ಯ ವಿಜ್ಞಾನದ ವಿಚಾರಗಳಿರ್ಬೋದು, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ವಿಚಾರಗಳನ್ನೆಲ್ಲವುದನ್ನು ನಾನು ಇಲ್ಲಿ ತರೋ ಪ್ರಯತ್ನವನ್ನ ಮಾಡಿದ್ದೇನೆ. ಖಂಡಿತ ನಿಮ್ಮೆಲ್ರಿಗೂ ಇದು ಉಪಯುಕ್ತ ಆಗುತ್ತೆ. ಈಗ ಮೊನ್ನೆ ನಡೆದಂತ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆನಲ್ಲಿ ಆಗಸ್ಟ್ 2ನೇ ತಾರೀಕು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಏನ್ ನಡೀತು, ಆ ಪರೀಕ್ಷೆನಲ್ಲಿ 30ಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ಮಾಹಿತಿ ಈ ಪುಸ್ತಕದಲ್ಲಿತ್ತು. ಅದನ್ನ ನಾನು ನನ್ನ ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲ್ ಇರ್ಬೋದು, ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲೆಲ್ಲ ಅದರ ಪೇಜ್ ನಂಬರ್ ಸಮೇತ ಹಾಕಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಖಂಡಿತ ನಿಮ್ಗೆ ಅದು GPSTR ಇರ್ಬೋದು, ಅಥವಾ HSTR ಇರ್ಬೋದು, CRDR ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, KS ಇರ್ಬೋದು, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ GK ರಿಲೇಟೆಡ್ ಆದಂತಹ ಸ್ಪಷ್ಟ ಮಾಹಿತಿಯನ್ನ ಇದರಲ್ಲಿ ಇದೆ. ಇದನ್ನು ತಗೊಂಡು ಪ್ರಿಪರೇಷನ್ ಮಾಡಿ, ನಿಮಗೆ ಖಂಡಿತ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ಅವಕಾಶಕ್ಕಾಗಿ ಶಂಕರ್ ಸರ್ಗೆ ನಾನು ಧನ್ಯವಾದಗಳನ್ನ. ಒಂದು ಮತ್ತೆ ಗೊಂದಲ ಇರೋದು ಸರ್, ಪುಸ್ತಕ ಎಲ್ಲಿ ಸಿಗತ್ತೆ ಅಂತ. ನೀವೇನು ಕಾಮೆಂಟ್ಸ್ ಮಾಡಿದ್ರೆ ಪುಸ್ತಕನ ಸರ್ ನಂಬರ್ ಕೊಡ್ತೀವಿ, ಬಟ್ ನಮ್ಮ ಅಕಾಡೆಮಿ ನಂಬರ್ ಕಾಲ್ ಮಾಡಿದ್ರು ಕೂಡ ನಿಮ್ಗೆ ಪುಸ್ತಕ ತಲುಪತ್ತೆ ಸ್ನೇಹಿತರೆ. ಬುಕ್ಕು ವಿದ್ಯಾರ್ಥಿಗಳೇ 9164341332 ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಅಥವಾ ವಾಟ್ಸಪ್ ಅಲ್ಲಿ ನಿಮ್ಮ ಅಡ್ರೆಸ್ ಅನ್ನ ಸೆಂಡ್ ಮಾಡಿದ್ರೆ ನಾವು ನಿಮ್ಮ ವಿಳಾಸಕ್ಕೆನೆ ಈ ಕೃತಿಯನ್ನ ಕಳಿಸ್ಕೊಡ್ತಕ್ಕಲ್ಲ. ಸ್ಕ್ರಾಲಿಂಗ್ ಅಲ್ಲಿ ಹಾಕ್ಬಿಡ್ತೀವಿ ಸರ್, ವಿಡಿಯೋ ಸ್ಕ್ರಾಲಿಂಗ್ ಅಲ್ಲಿ. ಮತ್ತೆ ನಿಮ್ಗೆ ಏನು ಗೊಂದಲ ಇದ್ರು ಕೂಡ ನಾವು ಕೂಡ ನಿಮ್ಗೆ ಒಟ್ಟು ನೀವು ಗೆಲ್ಬೇಕು ಅಷ್ಟೇ. ನಮ್ಮ ಮೇಲೆ ಆಬ್ಜೆಕ್ಟ್ ನಿಮ್ಗೆ ಎಲ್ಲಿಗೆ ಏನ್ ಬೇಕು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಿದ್ಯಾರ್ಥಿಗಳೇ, ಈಗ ಏನು ಸ್ಪರ್ಧಾ GK ಕೃತಿ ಬಗ್ಗೆ ಶಂಕರ್ ಸರ್ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು. ಅದಕ್ಕೆ ರಿಲೇಟೆಡ್ ಆಗಿ ನಾನು ಒಂದಷ್ಟು ಈ ಸ್ಪರ್ಧಾ GKನಲ್ಲೇ ಇರ್ತಕ್ಕಂಥ ಕೆಲವು ಅಂಶಗಳನ್ನ ಪ್ರಶ್ನೆಗಳ ರೂಪದಲ್ಲಿ ಹಾಕೊಂಡು ನಿಮ್ ಜೊತೆನಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಇಲ್ಲಿ ಬಂದು ನಿಂತಿದ್ದೇನೆ. ವಿಶೇಷವಾಗಿ ಸ್ಪರ್ಧಾ GKಯ ಮೊದಲನೇ ಭಾಗ 1ರಿಂದ 176 ಪುಟಗಳವರೆಗೆ ಭಾರತ ಸಂವಿಧಾನ ಮತ್ತು ರಾಜಕೀಯದ ಬಗ್ಗೆ ಮಾಹಿತಿಯನ್ನ ಕೊಡ್ತಕ್ಕಂಥ ಭಾಗ ಆಗಿದೆ. ಅದರಲ್ಲಿ ಕೆಲವು ಪ್ರಶ್ನೆಗಳನ್ನ ಆಯ್ದು ನಿಮ್ ಜೊತೆನಲ್ಲಿ ಒಂದು 5 ಪ್ರಶ್ನೆಗಳನ್ನ ಒಂದು 20 ನಿಮಿಷ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೇನೆ. ನೋಡಿ, ಮೊದಲನೇ ಪ್ರಶ್ನೆ, ಈ ತರದ ಪ್ರಶ್ನೆಗಳು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತ್ತೀಚೆಗೆ ಕೇಳ್ತಾ ಇದ್ದಾರೆ. ಭಾರತ ಸಂವಿಧಾನ ಜಗತ್ತಿನ ಬೃಹತ್ ಸಂವಿಧಾನವಾಗಲು ಕಾರಣವಾದ ಅಂಶಗಳು. ನೋಡಿ, ಇಡೀ ಜಗತ್ತಲ್ಲಿ ಅತ್ಯಂತ ದೊಡ್ಡ ಅಥವಾ ಬೃಹತ್ ಸಂವಿಧಾನ ಭಾರತದ ಸಂವಿಧಾನ ಅಂತ ಕರಿತೀವಿ. ಯಾಕೆ ಭಾರತದ ಸಂವಿಧಾನ ಜಗತ್ತಿನ ಎಲ್ಲ ಸಂವಿಧಾನಗಳಿಗಿಂತ ಬೃಹತ್ ಸಂವಿಧಾನ ಆಗಿದೆ ಅನ್ನೋದ್ರ ಮೇಲೆ ನಿಮ್ಮ ಕಾನ್ಸೆಪ್ಚುಯಲ್ ಕ್ಲಾರಿಟಿಯನ್ನ ಟೆಸ್ಟ್ ಮಾಡ್ತಕ್ಕಂಥ ಒಂದು ಪ್ರಶ್ನೆಯನ್ನ ಇಲ್ಲಿ ಹಾಕೊಂಡಿದೀವಿ. ಅದರಲ್ಲಿ ಮೊದಲನೇ ಆಪ್ಷನ್ ನಿಮ್ಗೆ ಭೌಗೋಳಿಕ ಅಂಶ, ನಾವು ಜಿಯೋಗ್ರಫಿಕಲ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಅದು ಕಾರಣನ, ಅಥವಾ ಐತಿಹಾಸಿಕ ಅಂಶ ಅಂತ ಹೇಳ್ತೀವಿ, ಅಂದ್ರೆ ಹಿಸ್ಟಾರಿಕಲ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಅಥವಾ ಏಕೈಕ ಸಂವಿಧಾನ ಇರ್ತಕ್ಕಂಥದ್ದು, ಸಿಂಗಲ್ ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥದ್ದು, ಮತ್ತು ಸಂವಿಧಾನ ರಚನಾ ಸಭೆಯಲ್ಲಿ ಕಾನೂನು ಪಂಡಿತರ ಮೇಲುಗೈ ಇದ್ದಂಥದ್ದು. ಅಂದ್ರೆ ನಾವು ಲೀಗಲ್ ಲ್ಯೂಮಿನರೀಸ್ ಅಂತ ಏನ್ ಕರಿತೀವಿ, ಈ ಲಾಯರ್ಸ್ಗಳು ಹೆಚ್ಚು ಸಂವಿಧಾನ ರಚನಾ ಸಭೆಯಲ್ಲಿ ಇದ್ದಿದ್ದರಿಂದ ಸಂವಿಧಾನ, ಭಾರತದ ಸಂವಿಧಾನ ದೊಡ್ಡದಾಯ್ತಾ ಅಂತಕ್ಕಂಥ ಆಪ್ಷನ್ಸ್ ಅನ್ನ ಕೊಟ್ಟು 4ನೇ ಆಪ್ಷನ್ ಆಗಿ ಮೇಲಿನ ಎಲ್ಲವೂ ಅದಕ್ಕೆ ಕಾರಣ ಅಂತಕ್ಕಂಥದ್ದು. ನೋಡಿ, ಈಗ ನೋಡೋದಾದ್ರೆ ಭೌಗೋಳಿಕ ಅಂಶವನ್ನ ತೆಗೆದುಕೊಂಡ್ರೆ ಭಾರತ ಜಗತ್ತಿನ 7ನೇ ಅತಿ ದೊಡ್ಡ ರಾಷ್ಟ್ರ ಅಂತ ಕರಿತೀವಿ. ಸುಮಾರು 2.4% ಭೂಪ್ರದೇಶ ಭಾರತ ಹೊಂದಿದೆ. ಇಷ್ಟು ದೊಡ್ಡ ಭೂಪ್ರದೇಶ ಇರೋದ್ರಿಂದ ಈ ಎಲ್ಲಾ ಪ್ರದೇಶಕ್ಕೂ ಅನ್ವಯವಾಗುವಂತ, ಈ ಎಲ್ಲಾ ಪ್ರದೇಶದಲ್ಲೂ ಇರತಕ್ಕಂಥ ಜನರಿಗೆ ಅನ್ವಯವಾಗುವಂತ, ಇಲ್ಲಿ ಹಲವು ಭಾಷೆಯ ಜನರು ಸಿಗ್ತಾರೆ, ಹಲವು ಸಂಸ್ಕೃತಿಯ ಜನರು ಸಿಗ್ತಾರೆ. ಈ ಎಲ್ರಿಗೂ ಅನ್ವಯವಾಗುವಂತಹ ಸಂವಿಧಾನವನ್ನ ರಚಿಸಬೇಕು ಅಂದ್ರೆ ಬಹಳ ಬೃಹತ್ತಾದ ಸಂವಿಧಾನವನ್ನೇ ರಚಿಸಬೇಕಾಗಿತ್ತು. ಆ ಕಾರಣಕ್ಕೆ ಭಾರತದ ಸಂವಿಧಾನ ಇದು ಒಂದು ಮೂಲ ಕಾರಣ. ಎರಡನೇದು ಬಂದು ಹಿಸ್ಟಾರಿಕಲ್ ಫ್ಯಾಕ್ಟರ್ ಅಂತ ಕರಿತೀವಿ. ಭಾರತದ ಸಂವಿಧಾನ ಇದ್ದಕ್ಕಿದ್ದ ಹಾಗೆ ರಚನೆಯಾದ ಸಂವಿಧಾನ ಅಲ್ಲ. ಭಾರತದ ಸಂವಿಧಾನವನ್ನ ರಚಿಸಬೇಕಾದ್ರೆ ನಾವು ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಭಾರತ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯನ್ನ ಗಮನಿಸಿದಾಗ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಿಂದ ಹಿಡಿದು 1947ರ ಸ್ವತಂತ್ರ ಕಾಯ್ದೆಯವರೆಗೆ ಹಲವು ಕಾಯ್ದೆಗಳಲ್ಲಿ ಇರ್ತಕ್ಕಂಥ ಅಂಶಗಳನ್ನ ತೆಗೆದುಕೊಂಡು ಬಂದು
ಭಾರತ ಸಂವಿಧಾನದಲ್ಲಿ ಸೇರಿಸಲಾಗಿದೆ. ಫಾರ್ ಎಕ್ಸಾಂಪಲ್, ಭಾರತ ಸಂವಿಧಾನದ ನೀಲಿ ನಕಾಶೆ ಅಂತ ಕರೀತಕ್ಕಂತಹ 1935 ಭಾರತ ಸರ್ಕಾರ ಕಾಯ್ದೆ ಏನಿದೆ, ಇದನ್ನ ಬ್ಲೂ ಪ್ರಿಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಾನೆ ಕರೀತಾರೆ. ಅದರಲ್ಲಿರ್ತಕ್ಕಂಥ ಸುಮಾರು 321 ವಿಧಿಗಳು ಮತ್ತು 10 ಅನುಸೂಚಿಗಳನ್ನ ಈಗಿನ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಹೀಗಾಗಿ ಒಂದು ಹಿಸ್ಟಾರಿಕಲ್ ಫ್ಯಾಕ್ಟರ್ ಕೂಡ ಭಾರತದ ಸಂವಿಧಾನ ದೊಡ್ಡದಾಗೋದಕ್ಕೆ ಅಥವಾ ಬೃಹತ್ ಆಗೋದಕ್ಕೆ ಕಾರಣ ಆಗುತ್ತೆ. ಇನ್ನು ಮೂರನೇದು ಬಂದು ಏಕೈಕ ಸಂವಿಧಾನ. ನೋಡಿ, ಅಮೆರಿಕ ಕೂಡ ಭಾರತದಂತೆ ಒಂದು ಸಂಯುಕ್ತ ವ್ಯವಸ್ಥೆಯನ್ನು ಹೊಂದಿದ್ದರೂ ಕೂಡ ಅಮೆರಿಕದಲ್ಲಿ ಸುಮಾರು 50 ರಾಜ್ಯಗಳಿವೆ. ಪ್ರತಿ ರಾಜ್ಯಕ್ಕೂ ಪ್ರತ್ಯೇಕ ಸಂವಿಧಾನ ಇರೋದನ್ನ ಕಾಣಬಹುದು ಅಲ್ಲಿ. ಹಾಗೇನೆ ಇಡೀ ದೇಶಕ್ಕೆಲ್ಲ ಒಂದು ಸಂವಿಧಾನ. ಅಮೆರಿಕದಲ್ಲಾದ್ರೆ ಪ್ರತಿ ರಾಜ್ಯಕ್ಕೊಂದು ಸಂವಿಧಾನ, ಇಡೀ ದೇಶಕ್ಕೆಲ್ಲ ಒಂದು ಸಂವಿಧಾನ. ಒಟ್ಟಾರೆಯಾಗಿ 50 ರಾಜ್ಯಕ್ಕೆ 50 ಸಂವಿಧಾನ ಪ್ಲಸ್ ಇಡೀ ದೇಶಕ್ಕೊಂದು 51 ಸಂವಿಧಾನ ಕಾಣ್ತೀವಿ ಅಲ್ಲಿ. ಅದೇ ಭಾರತದಲ್ಲಾದ್ರೆ ನಿಮ್ಗೆ ಗೊತ್ತಿರಲಿ, ಇಡೀ ದೇಶಕ್ಕೆ 2019ರಿಂದ ಈಚೆಗೆ ಏಕೈಕ ಸಂವಿಧಾನ. 2019ರವರೆಗೆ ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕ ಸಂವಿಧಾನ ಇತ್ತು. 2019ರ ನಂತರ ಈಗ ಇಡೀ ದೇಶಕ್ಕೆ ಒಂದೇ ಸಂವಿಧಾನ ಇರೋದ್ರಿಂದ ಇಲ್ಲಿ ಸುಮಾರು 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳಿರೋದ್ರಿಂದ ಇಷ್ಟು ಪ್ರದೇಶಕ್ಕೆ ಬೇಕಾದ ಸಂವಿಧಾನ ರಚನೆ ಮಾಡಬೇಕು ಅಂದ್ರೆ ಅದು ಬೃಹತ್ ಸಂವಿಧಾನ ಆಗೋದು ಸಹಜ. ಮತ್ತು ಸಂವಿಧಾನ ರಚನಾ ಸಭೆಯಲ್ಲಿ ಕಾನೂನು ಪಂಡಿತರ ಮೇಲುಗೈ. ನಾವು ಯಾವುದೇ ವಕೀಲರನ್ನ, ಕಾನೂನು ಪಂಡಿತರನ್ನ ಹೆಚ್ಚು ಮಾತಾಡಿಸಿ ನೋಡಿ, ಅವರು ಪ್ರತಿಯೊಂದಕ್ಕೂ ಸ್ಪಷ್ಟವಾದ ವಿವರಣೆಗಳನ್ನ ಕೊಡ್ತಾ ಇರ್ತಾರೆ. ಹೀಗೆ ಪ್ರತಿ ಅಂಶಕ್ಕೂ ವಿವರಣೆ ಕೊಡ್ತಾ ಸಂವಿಧಾನ ರಚನಾ ಸಭೆಯಲ್ಲಿ ಈ ವಕೀಲರ ಸಂಖ್ಯೆ, ಕಾನೂನು ಪಂಡಿತರ ಸಂಖ್ಯೆ ಹೆಚ್ಚಿದ್ದಿದ್ರಿಂದ ಸಂವಿಧಾನ ದೊಡ್ಡದಾಯಿತು ಅಂತಕ್ಕಂಥದ್ದು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ, ನಿಮ್ಗೆ ಗೊತ್ತಿರಲಿ, ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಆಗಿರುತ್ತೆ. ಎರಡನೇ ಪ್ರಶ್ನೆಯನ್ನ ತಗೊಳ್ಳೋಣ ಈಗ. ಈ ಕೆಳಕಂಡ ಯಾವ ವಿಧಿಗಳಲ್ಲಿರುವ ಹಕ್ಕುಗಳು ಭಾರತೀಯ ನಾಗರಿಕರಿಗೆ ಮಾತ್ರ? ಭಾರತ ಸಂವಿಧಾನದ 3ನೇ ಭಾಗದಲ್ಲಿ 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಅಲ್ಲಿ ಇರ್ತಕ್ಕಂಥ ಹಲವು ವಿಧಿಗಳಲ್ಲಿರುವ ಅಂಶಗಳು ಕೇವಲ ಭಾರತೀಯರಿಗೆ ಮಾತ್ರ, ಕೆಲವು ವಿಧಿಗಳು ಭಾರತೀಯರಿಗೆ ಮಾತ್ರ ಅನ್ವಯ ಆಗುತ್ತೆ. ಏಲಿಯನ್ಸ್ ಅಂತ ಏನ್ ಕರಿತೀವಿ, ವಿದೇಶಿ ನಾಗರಿಕರು ಅಂತ ಏನ್ ಕರಿತೀವಿ, ಅವರಿಗೆ ಈ ವಿಧಿಗಳು ಅನ್ವಯ ಆಗಲ್ಲ. ಆ ಯಾವ ವಿಧಿಗಳು ಈ ಕೆಳಗಿನ ಪಟ್ಟಿಯಲ್ಲಿರ್ತಕ್ಕಂಥವು ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಲಾಗಿದೆ. ಮೊದಲೇ ನೋಡಿದ್ರೆ 14, 15, 16, 17ನೇ ವಿಧಿಗಳಲ್ಲಿರ್ತಕ್ಕಂಥ ಹಕ್ಕುಗಳು ಇವು ಭಾರತೀಯರಿಗೆ ಮಾತ್ರನಾ, ಅಥವಾ 15, 16, 19, 29, 30ನೇ ವಿಧಿಗಳಲ್ಲಿ ಇರ್ತಕ್ಕಂಥ ಹಕ್ಕುಗಳು, 19, 20, 21, 22, 23ನೇ ವಿಧಿಗಳಲ್ಲಿ ಇರ್ತಕ್ಕಂಥ ಹಕ್ಕುಗಳು, 19, 20, 21, 29, 30ನೇ ವಿಧಿಗಳಲ್ಲಿ ಇರ್ತಕ್ಕಂಥ ಹಕ್ಕುಗಳು ಅಂತ ಹೇಳಿ 4 ಆಪ್ಷನ್ಸ್ ಅನ್ನ ಕೊಡಲಾಗಿದೆ. ಹಾಗೆ ನೋಡಿದ್ರೆ 15, 16, 19, 29, 30ನೇ ವಿಧಿಗಳಲ್ಲಿ ಇರ್ತಕ್ಕಂಥ ಅಂಶಗಳೇನಿದೆ, ಇದು ಕೇವಲ ಭಾರತೀಯ ನಾಗರಿಕರಿಗೆ ಮಾತ್ರ ಅನ್ವಯ ಆಗ್ತಕ್ಕಂಥದ್ದು. ವಿದೇಶಿಯ ನಾಗರಿಕರಿಗೆ ಈ ವಿಧಿಗಳಲ್ಲಿರ್ತಕ್ಕಂಥ ಹಕ್ಕುಗಳು ಅನ್ವಯ ಆಗಲ್ಲ. ಅಂತಹದ್ದೇನಿದೆ ಅಂತ ಈ 5 ವಿಧಿಗಳನ್ನ ನಾವು ನೋಡೋದಾದ್ರೆ, 15ನೇ ವಿಧಿ ಸಮಾನತೆ ಹಕ್ಕಲ್ಲಿ ಬರುತ್ತೆ. ಈ ಸಮಾನತೆ ಹಕ್ಕಲ್ಲಿ ನಾವು 5 ಅಂಶಗಳ ಮೇಲೆ ತಾರತಮ್ಯವನ್ನು ಮಾಡಬಾರ್ದು ಅಂತ ಹೇಳುತ್ತೆ. ಅಲ್ಲಿ ಯಾವ 5 ಅಂಶಗಳು ಅಂದ್ರೆ, ಮೊದಲನೇದಾಗಿ ಧರ್ಮ, ಜಾತಿ, ಜನಾಂಗ, ವರ್ಣ ಮತ್ತು ಲಿಂಗದ ಆಧಾರದ ಮೇಲೆ ತಾರತಮ್ಯವನ್ನ ಮಾಡಬಾರದು ಅಂತಕ್ಕಂಥ ಅಂಶ 15ನೇ ವಿಧಿನಲ್ಲಿದೆ. ಇದು ಭಾರತೀಯ ನಾಗರಿಕರಿಗೆ ಮಾತ್ರ ಇದು ಅನ್ವಯ ಆಗ್ತಕ್ಕಂಥದ್ದು. ಇನ್ನು 16ನೇ ವಿಧಿ ಅಂತ ಬಂದಾಗ ಆರ್ಟಿಕಲ್ 16 ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶವನ್ನ ನೀಡೋದ್ರ ಬಗ್ಗೆ ಮಾತಾಡುತ್ತೆ. ಅಂದ್ರೆ ಸಾರ್ವಜನಿಕ ಉದ್ಯೋಗ ಅಂದ್ರೆ ಸರ್ಕಾರಿ ಉದ್ಯೋಗ, ಸರ್ಕಾರಿ ಕೆಲಸಗಳನ್ನ ಕೊಡುವಾಗ ಸಮಾನ ಅವಕಾಶಗಳನ್ನ ಕೊಡಬೇಕು. ಅದು ಕೇವಲ ಭಾರತೀಯ ನಾಗರಿಕರಿಗೆ ಮಾತ್ರ ಅನ್ವಯ ಆಗ್ತಕ್ಕಂಥ ಒಂದು ಆರ್ಟಿಕಲ್ ಆಗಿದೆ. ಹಾಗೆಯೇ ಆರ್ಟಿಕಲ್ 19 ಇದು ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಬರುತ್ತೆ. ಈ ಆರ್ಟಿಕಲ್ 19ನಲ್ಲಿ 19ನೇ ವಿಧಿಯಲ್ಲಿ ಸುಮಾರು 6 ರೀತಿಯ ಸ್ವಾತಂತ್ರ್ಯಗಳ ಬಗ್ಗೆ ಹೇಳಲಾಗಿದೆ. 19/1ರಲ್ಲಿ 6 ರೀತಿ ಸ್ವಾತಂತ್ರ್ಯಗಳ ಬಗ್ಗೆ ಹೇಳಿದ್ರೆ, 19/2ನೇ ವಿಧಿನಲ್ಲಿ ಈ 6 ರೀತಿಯ ಸ್ವಾತಂತ್ರ್ಯಗಳಿಗೆ ಒಂದು ನಿರ್ಬಂಧಗಳನ್ನ, ಸಕಾರಣಯುತ ನಿರ್ಬಂಧಗಳನ್ನ ಹೇರೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. 19/1ರಲ್ಲಿ ABCDE ಅಂತಕ್ಕಂತಹ 6 ಸ್ವಾತಂತ್ರ್ಯಗಳನ್ನ ಹೇಳಲಾಗಿದೆ. 19/1A ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳ್ತೀವಿ. ಹಾಗೇನೆ B ಶಾಂತಿಯುತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ, C ಸಂಘ ಸಂಸ್ಥೆಗಳನ್ನ ಸ್ಥಾಪಿಸಿಕೊಳ್ಳುವ ಸ್ವಾತಂತ್ರ್ಯ ಅಥವಾ ಸಹಕಾರ ಸಂಘಗಳನ್ನ ಸ್ಥಾಪಿಸಿಕೊಳ್ತಕ್ಕಂಥ ಸ್ವಾತಂತ್ರ್ಯ. 19/1D ನಾವು ದೇಶಾದ್ಯಂತ ಸಂಚರಿಸುವಂತ ಸ್ವಾತಂತ್ರ್ಯವನ್ನ ಭಾರತೀಯ ನಾಗರಿಕರಿಗೆ ನೀಡಲಾಗಿದೆ.
19(1)(e)ನಲ್ಲಿ ದೇಶಾದ್ಯಂತ ಸಂಚರಿಸಿದ ಮೇಲೆ ದೇಶದ ಯಾವುದೇ ಭಾಗದಲ್ಲಿ ನೆಲೆಸುವಂತಹ ಸ್ವಾತಂತ್ರ್ಯವನ್ನ ನೀಡಲಾಗಿದೆ. 19(1)(f) ಅಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಒಬ್ಬ ವ್ಯಕ್ತಿ ಭಾರತೀಯ ನಾಗರಿಕನಾದವನು ತನಗಿಷ್ಟವಾದಂತಹ ವೃತ್ತಿಯನ್ನ ಮಾಡ್ತಕ್ಕಂಥ, ವ್ಯಾಪಾರವನ್ನ ಮಾಡ್ತಕ್ಕಂಥ, ವಾಣಿಜ್ಯವನ್ನ ಮಾಡ್ತಕ್ಕಂಥ ಸ್ವಾತಂತ್ರ್ಯವನ್ನ ನೀಡಲಾಗಿದೆ. ಹೀಗೆ 19ನೇ ವಿಧಿ ಕೂಡ ಕೇವಲ ಭಾರತೀಯ ನಾಗರಿಕರಿಗೆ ಮಾತ್ರ. ಇನ್ನು 29ನೇ ವಿಧಿ ಇದು ನಮ್ಮ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕಿನಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ 29ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ, ಭಾರತದಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಸಮುದಾಯ ತನ್ನದೇ ಆದಂಥ ಭಾಷೆ, ಸಂಸ್ಕೃತಿ ಮತ್ತು ಲಿಪಿಯನ್ನ ಹೊಂದಿದ್ದಾರೆ. ನೋಡಿ, ಭಾರತದಲ್ಲಿರ್ತಕ್ಕಂಥ ಯಾವುದೇ ಒಂದು ಸಮುದಾಯ ತನ್ನದೇ ಆದಂಥ ಭಾಷೆಯನ್ನ, ಸಂಸ್ಕೃತಿಯನ್ನ, ಲಿಪಿಯನ್ನ ಹೊಂದಿದ್ದಾರೆ. ಇವುಗಳನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಒಂದು ಹಕ್ಕು ಅವ್ರಿಗಿದೆ ಅಂತಕ್ಕಂಥದ್ದನ್ನ ತಿಳಿಸ್ಕೊಡುತ್ತೆ. ಹಾಗೇನೆ ಆರ್ಟಿಕಲ್ 30ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ, ಏನು ಅಲ್ಪಸಂಖ್ಯಾತರು ಅಂತ ಕರಿತೀವಿ, ಈ ಅಲ್ಪಸಂಖ್ಯಾತರು ತಮ್ಮದೇ ಆದಂಥ ಶೈಕ್ಷಣಿಕ ಸಂಸ್ಥೆಗಳನ್ನ ಸ್ಥಾಪಿಸಿ ಅವುಗಳನ್ನ ನೋಡ್ಕೊಳ್ತಕ್ಕಂಥ, ಅವುಗಳ ಆಡಳಿತವನ್ನ ನಿರ್ವಹಿಸ್ತಕ್ಕಂಥ ಸ್ವಾತಂತ್ರ್ಯ ಅವರಿಗಿದೆ ಅಂತಕ್ಕಂಥದ್ದನ್ನ ತಿಳಿಸ್ಕೊಡುತ್ತೆ. ಹೀಗೆ ಆರ್ಟಿಕಲ್ 15, 16, 19, 29, 30 ಇದು ಕೇವಲ ಭಾರತೀಯ ನಾಗರಿಕರಿಗೆ ಅಂತಕ್ಕಂಥ ಅಂಶವನ್ನ ತಿಳಿಸುತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, ಸಂಸತ್ತಿನ ನಿಯಮಗಳನ್ನು ಈ ಕೆಳಕಂಡ ಯಾವ ವಿಧಾನದಿಂದ ತಿದ್ದುಪಡಿ ಮಾಡಬಹುದು? ನೋಡಿ, ಸಂವಿಧಾನ ತಿದ್ದುಪಡಿ ಮಾಡ್ತಕ್ಕಂಥ ಅಂಶವನ್ನ ನಾವು ದಕ್ಷಿಣ ಆಫ್ರಿಕಾದಿಂದ ತೆಗೆದುಕೊಂಡಿದ್ದೀವಿ. ಈ ದಕ್ಷಿಣ ಆಫ್ರಿಕಾ ಸಂವಿಧಾನದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಸಂವಿಧಾನ ತಿದ್ದುಪಡಿ ವಿಧಾನ 368ನೇ ವಿಧಿಯಡಿಯಲ್ಲಿ ನಾವು ಭಾರತದ ಸಂವಿಧಾನವನ್ನ ಕಾಲಕ್ಕೆ ತಕ್ಕಂತೆ ಆ ನಿಯಮಗಳನ್ನ ತಿದ್ದುಪಡಿ ಮಾಡ್ಕೊಳ್ತಕ್ಕಂಥ ಅವಕಾಶವನ್ನ ನಮ್ಮ ಸಂವಿಧಾನ ರಚನಾಕಾರರು ನಮಗೆ ಮಾಡಿಕೊಟ್ಟಿದ್ದಾರೆ. 368ನೇ ವಿಧಿ ಪ್ರಕಾರ ನಿಮಗೆ ಗೊತ್ತಿರಲಿ, ಆರ್ಟಿಕಲ್ 368 ಪ್ರಕಾರ ಸಂವಿಧಾನವನ್ನ ಎರಡು ರೀತಿಯಲ್ಲಿ ತಿದ್ದುಪಡಿ ಮಾಡಬಹುದು. ಒಂದು ವಿಶೇಷ ಬಹುಮತದಿಂದ, ಮತ್ತೊಂದು ವಿಶೇಷ ಬಹುಮತದ ಜೊತೆಗೆ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ಶಾಸನ ಸಭೆಗಳ ಸರಳ ಬಹುಮತದ ಒಪ್ಪಿಗೆಯೊಂದಿಗೆ ನಾವು ಸಂವಿಧಾನವನ್ನ ತಿದ್ದುಪಡಿ ಮಾಡಬಹುದು. ಅದ್ಬಿಟ್ಟು ಇನ್ನೊಂದು ವಿಧಿ ಇದೆ, ಇನ್ನೊಂದು ಅಂಶ ಇದೆ. ಸರಳ ಬಹುಮತದಿಂದನೂ ಸಂವಿಧಾನವನ್ನ ತಿದ್ದುಪಡಿ ಮಾಡಬಹುದು, ಸಿಂಪಲ್ ಮೆಜಾರಿಟಿಯಿಂದ. ಈ ಸಿಂಪಲ್ ಮೆಜಾರಿಟಿಯಿಂದ ಸಂವಿಧಾನವನ್ನ ತಿದ್ದುಪಡಿ ಮಾಡ್ತೀವಲ್ಲ, ಇದನ್ನ ಆರ್ಟಿಕಲ್ 368 ಅಡಿನಲ್ಲಿ ನಾವು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಥವಾ ಸಂವಿಧಾನ ತಿದ್ದುಪಡಿ ಅಂತ ಪರಿಗಣಿಸ್ತಾ ಇಲ್ಲ. ಹಾಗಾಗಿ ಇದುವರೆಗೆ ಸುಮಾರು 106 ಸಂವಿಧಾನ ತಿದ್ದುಪಡಿಗಳಾಗಿದ್ದಾವೆ. ಇವೆಲ್ಲವೂ ವಿಶೇಷ ಬಹುಮತದಿಂದ ಅಥವಾ ವಿಶೇಷ ಬಹುಮತದ ಜೊತೆಗೆ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ಒಪ್ಪಿಗೆಯೊಂದಿಗೆ ಆದಂತಹ ಸಂವಿಧಾನ ತಿದ್ದುಪಡಿಗಳು. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸಂಸತ್ತಿನ ನಿಯಮಗಳನ್ನ ಈ ಕೆಳಕಂಡ ಯಾವ ವಿಧಾನದಿಂದ ನಾವು ತಿದ್ದುಪಡಿ ಮಾಡಬಹುದು ಅಂತ ನೋಡಿದ್ರೆ, ಈಗ ನೋಡಿ, ಸಂವಿಧಾನವನ್ನ ಸರಳ ಬಹುಮತದಿಂದ ತಿದ್ದುಪಡಿ ಮಾಡಬಹುದು ಅಂತ ಹೇಳಿದೆ. ಸಿಂಪಲ್ ಮೆಜಾರಿಟಿಯಿಂದ ಯಾವ್ದೆಲ್ಲ ಸಬ್ಜೆಕ್ಟ್ಸ್ ಅನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ತಿದ್ದುಪಡಿ ಮಾಡಬಹುದು ಅಂದ್ರೆ, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ರಾಜ್ಯಕ್ಕೆ ಏನು ವಿಧಾನ ಪರಿಷತ್ತಿನ ರಚನೆ ಅಥವಾ ರದ್ದುಪಡಿಸ್ತಕ್ಕಂಥದ್ದು. ಸಂವಿಧಾನದ 169ನೇ ವಿಧಿ ಅಡಿಯಲ್ಲಿ ನಾವು ಕೆಲವು ರಾಜ್ಯಗಳು ವಿಧಾನ ಪರಿಷತ್ ಬೇಕು ಅಂದ್ರೆ ಅಥವಾ ಕೆಲವು ರಾಜ್ಯಗಳು ಬೇಡ ಅಂದ್ರೆ ಅದನ್ನ ರಚಿಸುವ ಅಥವಾ ರದ್ದುಪಡಿಸುವ ಅಂಶ ಇದೆಯಲ್ಲ, ಇದು ಸಂಸತ್ತಿನ ಸರಳ ಬಹುಮತದಿಂದನೇ ಆಗ್ತಕ್ಕಂಥದ್ದು. ಹಾಗೇನೆ ಸಂಸತ್ತಿನ ಸದಸ್ಯರ ವೇತನಗಳನ್ನ ಬದಲಾಯಿಸೋದಿದೆಯಲ್ಲ, ಇದು ಕೂಡ ಸಿಂಪಲ್ ಮೆಜಾರಿಟಿಯಿಂದನೇ ಮಾಡ್ತಕ್ಕಂಥದ್ದು. ಹೀಗೆ ಹಲವು ಅಂಶಗಳನ್ನ ಸಿಂಪಲ್ ಮೆಜಾರಿಟಿಯಿಂದನೇ ಬದಲಾಯಿಸಬಹುದು. ಇನ್ ಕೆಲವು ಅಂಶಗಳು, ಫಾರ್ ಎಕ್ಸಾಂಪಲ್ ಸಂವಿಧಾನದ 3 ಮತ್ತು 4ನೇ ಭಾಗದಲ್ಲಿ ಇರ್ತಕ್ಕಂಥ ಅಂಶಗಳು, ಅಂದ್ರೆ 3ನೇ ಭಾಗ ಅಂದ್ರೆ ಫಂಡಮೆಂಟಲ್ ರೈಟ್ಸ್, 4ನೇ ಭಾಗ ಅಂದ್ರೆ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಅಂತ ಕರಿತೀವಿ, ರಾಜ್ಯ ನಿರ್ದೇಶಕ ತತ್ವಗಳು. ಈ 2 ಭಾಗಗಳನ್ನ ತಿದ್ದುಪಡಿ ಮಾಡಬೇಕು ಅಂದ್ರೆ ಸಂಸತ್ತಲ್ಲಿ ವಿಶೇಷ ಬಹುಮತದಿಂದ ಅದನ್ನ ತಿದ್ದುಪಡಿ ಮಾಡಬೇಕಾಗತ್ತೆ. ಇನ್ನೊಂದು ವಿಧಾನ ನಾನು ಆಗ್ಲೇ ಹೇಳಿದೆ, ಸಂಸತ್ತಿನ ವಿಶೇಷ ಬಹುಮತದ ಜೊತೆಗೆ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ಒಪ್ಪಿಗೆಯೊಂದಿಗೆ. ಯಾವ್ದೆಲ್ಲ ಆ ರೀತಿ ತಿದ್ದುಪಡಿ ಮಾಡ್ತೀವಿ ಅಂತ ನೋಡೋದಾದ್ರೆ, ಒಕ್ಕೂಟಕ್ಕೆ ಸಂಬಂಧಿಸಿದಂತ ವಿಚಾರಗಳು ಅಂತ ಕರಿತೀವಿ. ಈ ಫೆಡರೇಷನ್ಗೆ ಸಂಬಂಧಪಟ್ಟ ಕೇಂದ್ರ ರಾಜ್ಯಗಳ ಸಂಬಂಧಗಳಿಗೆ ಸಂಬಂಧಿಸಿದ್ದು, ಹೈಕೋರ್ಟ್, ಸುಪ್ರೀಂ ಕೋರ್ಟಿನ ವಿಚಾರಗಳನ್ನು ಇರ್ಬೋದು, ಅಥವಾ ಇತ್ತೀಚೆಗೆ GST, ನಿಮ್ಗೆಲ್ರಿಗೂ ಗೊತ್ತಿದೆ 2017ರಲ್ಲಿ GST ತಂದ್ರು, ಅದು ಕೂಡ ಈ ತರ ಸಂಸತ್ತಿನ ವಿಶೇಷ ಬಹುಮತದ ಜೊತೆಗೆ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ಒಪ್ಪಿಗೆಯೊಂದಿಗೆನೆ ಈ ತಿದ್ದುಪಡಿಯನ್ನ ಮಾಡಿರ್ತಕ್ಕಂಥದ್ದು. ಹಾಗೆ ನೋಡಿದ್ರೆ ಸಂಸತ್ತಿನ ನಿಯಮಗಳನ್ನ ಈ ಪ್ರಶ್ನೆನಲ್ಲಿ ನೋಡಿದ್ರೆ ನಾವು ಸಂಸತ್ತಿನ ಸರಳ ಬಹುಮತದಿಂದನೇ ತಿದ್ದುಪಡಿ ಮಾಡಬಹುದು. ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ ನೋಡಿ, ರಾಜ್ಯಸಭೆಯ ಸದಸ್ಯರಿಗೆ ಸಂಬಂಧಿಸಿದಂತೆ ತಪ್ಪಾಗಿರುವುದನ್ನ ಗುರುತಿಸಿ ಅಂತ ಹೇಳಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಈ 4 ಆಯ್ಕೆಗಳಲ್ಲಿ ರಾಜ್ಯಸಭೆಗೆ ಸಂಬಂಧಿಸಿದಂತೆ ಏನ್ ತಪ್ಪಾಗಿದೆ? ಮೊದಲನೇ ಆಯ್ಕೆ, ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 250.
ಇದು ಮೊದಲನೇದು. ನಿಮ್ಗೆಲ್ರಿಗೂ ಗೊತ್ತಿದೆ ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 250 ಇದೆ. ರಾಜ್ಯಸಭೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರಾಜ್ಯಗಳನ್ನ ಪ್ರತಿನಿಧಿಸುವ ಸದನ ಅಂತ ಕರಿತೀವಿ. ಇದು ದೇಶದ ಶಾಸಕಾಂಗದ 2ನೇ ಸದನ ಆಗಿದೆ. ನಾವು ಸೆಕೆಂಡ್ ಚೇಂಬರ್ ಆಫ್ ಇಂಡಿಯನ್ ಲೆಜಿಸ್ಲೇಚರ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇದು ಗರಿಷ್ಠ 250 ಸದಸ್ಯರನ್ನ ಹೊಂದಿದೆ ಅನ್ನೋದು ಸರಿಯಾದ ಹೇಳಿಕೆ. ಇನ್ನು ರಾಜ್ಯಸಭೆಯಲ್ಲಿ 238 ಸದಸ್ಯರು ವಿವಿಧ ರಾಜ್ಯಗಳಿಂದ ಆಯ್ಕೆ ಆಗ್ತಾರೆ. ನೋಡಿ, 238 ಸದಸ್ಯರು ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆ ಆಗ್ತಾರೆ. ಅದು ಕರೆಕ್ಟ್. ಯಾಕೆಂದ್ರೆ 28 ರಾಜ್ಯಗಳು ಏನಿದಾವೆ, ಈ 28 ರಾಜ್ಯಗಳಿಂದ 229 ಸದಸ್ಯರು ಆಯ್ಕೆ ಆಗ್ತಾರೆ. ಈಗ ಉದಾಹರಣೆಗೆ ಉತ್ತರ ಪ್ರದೇಶದಿಂದ ಗರಿಷ್ಠ 31 ಜನ ರಾಜ್ಯಸಭೆಗೆ ಬರ್ತಾರೆ. ಕರ್ನಾಟಕದಿಂದ 12 ಜನ ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳಿಸ್ತೀವಿ. ಹಾಗೇನೆ ನಾವು ಸಿಕ್ಕಿಮಿಂದ ಒಬ್ಬರನ್ನ ಆಯ್ಕೆ ಮಾಡ್ತೀವಿ. ಹೀಗೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ. ಯಾಕೆ ಹೀಗೆ ವ್ಯತ್ಯಾಸ ಆಗುತ್ತೆ ಅಂದ್ರೆ, ಅದು ಜನಸಂಖ್ಯೆ ಆಧಾರದ ಮೇಲೆ ನಾವು ಸ್ಥಾನಗಳನ್ನ ಹಂಚಿರೋದ್ರಿಂದ ಉತ್ತರ ಪ್ರದೇಶದಿಂದ ಗರಿಷ್ಠ 31 ಬಂದ್ರೆ ಕರ್ನಾಟಕದಿಂದ 12 ಜನ ರಾಜ್ಯಸಭೆಗೆ ಹೋಗ್ತಾರೆ. ಒಟ್ಟಾರೆಯಾಗಿ ರಾಜ್ಯಗಳಿಂದ 229 ಜನ. ಹಾಗೆ ಕೇಂದ್ರಾಡಳಿತ ಪ್ರದೇಶಗಳಿಂದ 4 ಜನ ಸದಸ್ಯರನ್ನ ಆಯ್ಕೆ ಮಾಡಿ ಕಳಿಸ್ತೀವಿ. 233 ಆಯ್ತು. ಒಟ್ಟು 12 ಜನರನ್ನ ರಾಜ್ಯಸಭೆಗೆ ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಾರೆ. ಹಾಗಾಗಿ ಪ್ರಸ್ತುತ ನಮ್ಮ ರಾಜ್ಯಸಭೆಯ ಸದಸ್ಯರ ಸಂಖ್ಯೆ 245 ಅಂತ ಹೇಳ್ತಾ ಇದೀವಿ. ಅದು ಸರಿಯಾದಂತ ಹೇಳಿಕೆ ಆಗುತ್ತೆ. ಇಲ್ಲಿ ಬಂದಿರತಕ್ಕಂಥದ್ದು ಯಾವುದು ಅಂತ ಅಂದ್ರೆ 224 ಸದಸ್ಯರ ರಾಜ್ಯಗಳನ್ನ ಪ್ರತಿನಿಧಿಸ್ತಾರೆ ಅಂತ ಕೊಟ್ಟಿದಾರಲ್ಲ, ಅದು ತಪ್ಪು. ಯಾಕೆಂದ್ರೆ 229 ಜನ ರಾಜ್ಯಗಳನ್ನ ಪ್ರತಿನಿಧಿಸ್ತಾರೆ. 9 ಜನರು ಕೇಂದ್ರಾಡಳಿತ ಪ್ರದೇಶ ಅಂತ ಕೊಟ್ಟಿದಾರಲ್ಲ, ಅದು ಕೂಡ ಅಷ್ಟ ತಪ್ಪಾಗಿದೆ ಸ್ಟೇಟ್ಮೆಂಟ್. ಯಾಕೆಂದ್ರೆ ಕೇಂದ್ರಾಡಳಿತ ಪ್ರದೇಶಗಳನ್ನ ಪ್ರತಿನಿಧಿಸ್ತಕ್ಕಂಥದ್ದು ಕೇವಲ 4 ಜನ ಸದಸ್ಯರು. ನೋಡಿ, ಈಗೇನು 238 ಜನನ ರಾಜ್ಯಗಳಿಂದ ಆಯ್ಕೆ ಮಾಡ್ತಾರೆ, ಇದನ್ನ ನಾವು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ತಗೊಂಡಿದ್ವಿ. ಏನು ರಾಜ್ಯಸಭೆಗೆ ಸದಸ್ಯರನ್ನ ಆಯ್ಕೆ ಮಾಡೋ ವಿಧಾನ ಇದೆ, ಯಾರಿಂದ ಆಯ್ಕೆ ಮಾಡಿಸ್ತೀವಿ? ನಮ್ಮ ರಾಜ್ಯಗಳಲ್ಲಿರ್ತಕ್ಕಂಥ ಚುನಾಯಿತ MLAಗಳೇನಿರ್ತಾರೆ, ವಿಧಾನಸಭಾ ಸದಸ್ಯರಿರ್ತಾರೆ, ಅವರಿಂದ ನಾವು ಈ 238 ಜನರನ್ನ ಆಯ್ಕೆ ಮಾಡಿ ಕಳಿಸ್ತೀವಿ. ಇನ್ನು 12 ಜನರನ್ನ ನಾಮಕರಣ ಮಾಡೋದಿದೆಯಲ್ಲ, ಇದನ್ನ ಐರಿಷ್ ಅಥವಾ ಐರ್ಲ್ಯಾಂಡ್ ಸಂವಿಧಾನದಿಂದ ನಾವು ತೆಗೆದುಕೊಂಡಿದ್ವಿ. ರಾಷ್ಟ್ರಪತಿಗಳು 12 ಜನರನ್ನ ಕಲೆ, ವಿಜ್ಞಾನ, ಸಾಹಿತ್ಯ, ಸಮಾಜ ಸೇವೆಗಳಲ್ಲಿ ಒಂದು ವಿಶಿಷ್ಟ ಜ್ಞಾನವನ್ನು ಹೊಂದಿರತಕ್ಕಂಥ, ಪ್ರಾಯೋಗಿಕ ಜ್ಞಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳನ್ನ, ಸಾಧಕರನ್ನ ಸದಸ್ಯರನ್ನಾಗಿ ನಾಮಕರಣ ಮಾಡ್ತಕ್ಕಂಥದ್ದು ಅಥವಾ ನಾಮನಿರ್ದೇಶನ ಮಾಡ್ತಕ್ಕಂಥದ್ದು ಇದೆ. ಹಾಗಾಗಿ ಯಾವ ಹೇಳಿಕೆ ತಪ್ಪಾಗಿದೆ ಅಂದ್ರೆ ಡಿ ತಪ್ಪಾಗಿದೆ. ಯಾಕೆಂದ್ರೆ 229 ಜನ ರಾಜ್ಯದಿಂದ, ಕೇಂದ್ರಾಡಳಿತ ಪ್ರದೇಶದಿಂದ 9 ಜನ ಅನ್ನೋದು ತಪ್ಪು. ಯಾಕೆಂದ್ರೆ 4 ಜನ ಅಲ್ಲಿ ಆಯ್ಕೆ ಆಗೋದು. ಇಲ್ಲಿ ಮುಂದಿನ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ, ಇವೆಲ್ಲ ಮಾಹಿತಿ ನನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ರಚನೆ ಮಾಡಿರ್ತಕ್ಕಂಥ ಸ್ಪರ್ಧಾ GK ಪುಸ್ತಕದಲ್ಲಿ ಇದರ ಎಲ್ಲ ವಿವರಣೆಗಳನ್ನ ಸ್ಪಷ್ಟವಾಗಿ ಕೊಟ್ಟಿದ್ದೇನೆ. ನೋಡಿ, 5ನೇ ಪ್ರಶ್ನೆ, ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನ ಯಾರು ವಹಿಸ್ತಾರೆ ಅಂತ ಹೇಳಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಜಂಟಿ ಅಧಿವೇಶನದ ಕಾನ್ಸೆಪ್ಟ್ ಅನ್ನ ನಾವು ಆಸ್ಟ್ರೇಲಿಯಾ ಸಂವಿಧಾನದಿಂದ ತೆಗೆದುಕೊಂಡಿದ್ವಿ. ಜಾಯಿಂಟ್ ಸಿಟ್ಟಿಂಗ್ ಅಂತಕ್ಕಂಥದ್ದು ಕೇವಲ ಕೇಂದ್ರ ಶಾಸಕಾಂಗಕ್ಕೆ ಮಾತ್ರ ಅನ್ವಯ ಆಗುತ್ತೆ. ನಾವು ರಾಜ್ಯಗಳಲ್ಲಿ ಜಂಟಿ ಅಧಿವೇಶನ ಇಲ್ಲ, ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಜಂಟಿ ಅಧಿವೇಶನವನ್ನ ಯಾವ ಸಂದರ್ಭದಲ್ಲಿ ಕರೀತಾರೆ ರಾಷ್ಟ್ರಪತಿಗಳು ಅಂದ್ರೆ, ಅದು ನಮ್ಮಲ್ಲಿ 4 ರೀತಿಯ ಬಿಲ್ಗಳು ಬರ್ತವೆ, ನಿಮ್ಗೆ ಗೊತ್ತಿದೆ. ಒಂದು ಸಾಮಾನ್ಯ ಬಿಲ್ ಅಂತ ಹೇಳ್ತೀವಿ, ಅಂದ್ರೆ ಸಾಮಾನ್ಯ ಮಸೂದೆ, ಜನರಲ್ ಬಿಲ್. ಎರಡನೇದು ಬಂದು ಮನಿ ಬಿಲ್ ಅಂತ ಕರಿತೀವಿ, ಹಣದ ಮಸೂದೆ. ಮೂರನೇದು ಬಂದು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸಂವಿಧಾನ ತಿದ್ದುಪಡಿ ಮಸೂದೆ ಅಂತ ಕರಿತೀವಿ, ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅಂತ ಕರಿತೀವಿ. ಇನ್ನೊಂದು ಬಂದು ವಿತ್ತೀಯ ಮಸೂದೆ ಅಥವಾ ಫೈನಾನ್ಷಿಯಲ್ ಬಿಲ್ ಅಂತ ಕರಿತೀವಿ. ಈ ತರ 4 ಮಸೂದೆಗಳಲ್ಲಿ ಜಂಟಿ ಅಧಿವೇಶನ ಕರೀತಕ್ಕಂಥದ್ದು ಕೇವಲ ಸಾಮಾನ್ಯ ಮಸೂದೆಗಳು ಮತ್ತು ವಿತ್ತೀಯ ಮಸೂದೆ ಭಾಗ 2 ಅಂತ ಏನು ಕರಿತೀವಿ, ಅದಕ್ಕೆ ಮಾತ್ರ ನಾವು ಜಂಟಿ ಅಧಿವೇಶನ ಕರೀತಕ್ಕಂಥದ್ದು. ಹಣದ ಮಸೂದೆಗಾಗ್ಲಿ ಅಥವಾ ಸಂವಿಧಾನ ತಿದ್ದುಪಡಿ ಮಸೂದೆ ಏನಿದೆ, ಇವೆರಡಕ್ಕೂ ನಾವು ಜಂಟಿ ಅಧಿವೇಶನವನ್ನ ಕರೆಯಲ್ಲ. ಯಾಕೆ ಅಂದ್ರೆ ಹಣದ ಮಸೂದೆ ಬಜೆಟ್ ಪೂರ್ವಾನುಮತಿ ತಗೊಂಡು, ಪ್ರಿಯರ್ ಪರ್ಮಿಷನ್ ಆಫ್ ಪ್ರೆಸಿಡೆಂಟ್ ಇಂದ ಅದು ಸದನದಲ್ಲಿ ಇಂಟ್ರೊಡ್ಯೂಸ್ ಆಗಿರುತ್ತೆ. ಹಾಗಾಗಿ ಅದಕ್ಕೆ ನಾವು ಜಂಟಿ ಅಧಿವೇಶನ ಕರೆಯಲ್ಲ. ಹಾಗೇನೆ ಸಂವಿಧಾನ ತಿದ್ದುಪಡಿ ಮಸೂದೆನೂ ಕೂಡ 2 ಸದನಗಳಿಂದ ಪ್ರತ್ಯೇಕವಾಗಿ ಒಪ್ಪಿಗೆ ಪಡ್ಕೋಬೇಕಾಗಿರೋದ್ರಿಂದ ಅದಕ್ಕೂ ಕೂಡ ಜಂಟಿ ಅಧಿವೇಶನ ಕರೆಯಲ್ಲ. ನಿಮ್ಗೆ ಇದು ಗೊತ್ತಿರಲಿ, ಸಂವಿಧಾನದ 108ನೇ ವಿಧಿಯ ಪ್ರಕಾರ ನಾವು ಜಂಟಿ ಅಧಿವೇಶನ ಕರಿತೀವಿ. ಈ ಜಂಟಿ ಅಧಿವೇಶನ ಕರೆಯೋರು ಯಾರು ಅಂತ ಪ್ರಶ್ನೆ ಬಂದ್ರೆ ರಾಷ್ಟ್ರಪತಿಗಳು ಕರೀತಾರೆ. ಜಂಟಿ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸ್ತಾರೆ ಅಂದ್ರೆ ಲೋಕಸಭೆಯ ಸ್ಪೀಕರ್ ವಹಿಸ್ತಾರೆ. ಇದು ನಿಮ್ಗೆ ಗೊತ್ತಿರಬೇಕು. ಲೋಕಸಭೆ ಸ್ಪೀಕರ್ ಬಂದಿಲ್ಲ, ಅವ್ರ ಗೈರು ಹಾಜರಿನಲ್ಲಿ ಯಾರು ವಹಿಸ್ತಾರೆ ಅಂದ್ರೆ ಡೆಪ್ಟಿ ಸ್ಪೀಕರ್ ಆಫ್ ಲೋಕಸಭಾ ಅಂತ ಹೇಳ್ತೀವಿ. ಡೆಪ್ಟಿ ಸ್ಪೀಕರ್ ಆಫ್ ಲೋಕಸಭಾ ಅದರ
ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅಕಸ್ಮಾತ್ ಸ್ಪೀಕರು ಬಂದಿಲ್ಲ, ಡೆಪ್ಟಿ ಸ್ಪೀಕರು ಬಂದಿಲ್ಲ, ಆಗ ಯಾರು ವಹಿಸ್ತಾರೆ ಅಂದರೆ ಸ್ಪೀಕರ್ ಆಫ್ ಪೆನಾಲ್ ಅಂತ ಇರುತ್ತೆ. ಇದರಲ್ಲಿ ಲೋಕಸಭೆಯಲ್ಲಿ 10 ಜನರನ್ನ ಮೊದಲೇನೆ ಪಟ್ಟಿ ಮಾಡಿಟ್ಟಿರ್ತಾರೆ. ಅದರಲ್ಲಿ ಯಾರಾದರೂ ಒಬ್ರು ವಹಿಸ್ತಾರೆ. ಅಕಸ್ಮಾತ್ ಅವರು ಯಾರು ಬಂದಿಲ್ಲಪ್ಪ, ಅವಾಗ ಜಂಟಿ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸ್ತಾರೆ ಅಂದರೆ ರಾಜ್ಯಸಭೆಯ ಉಪಸಭಾಪತಿಗಳು ಅದರ ಅಧ್ಯಕ್ಷತೆಯನ್ನ ವಹಿಸ್ತಾರೆ. ರಾಜ್ಯಸಭೆಯ ಅಧ್ಯಕ್ಷರು ವಹಿಸಲ್ಲ. ಯಾಕೆಂದ್ರೆ ರಾಜ್ಯಸಭೆಯ ಅಧ್ಯಕ್ಷರು ಯಾರು? ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಸದಸ್ಯರಲ್ಲ. ಹಾಗಾಗಿ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನ ಉಪರಾಷ್ಟ್ರಪತಿಗಳು ವಹಿಸಲ್ಲ. ಈ ಪ್ರಶ್ನೆಗೆ ಉತ್ತರ ಏನು ಅಂತಂದ್ರೆ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನ ಸ್ಪೀಕರ್ ವಹಿಸ್ತಾರೆ. ಅವ್ರು ಇಲ್ಲದೆ ಇರೋ ಪಕ್ಷದಲ್ಲಿ ಡೆಪ್ಟಿ ಸ್ಪೀಕರು, ಅವ್ರು ಇಲ್ಲದೆ ಇದ್ದಾಗ ಸ್ಪೀಕರ್ ಆಫ್ ಪೆನಲ್ಲು, ಅವ್ರು ಯಾರು ಇಲ್ಲದೆ ಇದ್ದಾಗ ರಾಜ್ಯಸಭೆಯ ಉಪ ಅಧ್ಯಕ್ಷರು ವಹಿಸ್ತಾರೆ ಅಂತಕ್ಕಂಥದ್ದು. ಹೀಗೆ ಇದುವರೆಗೆ ನೋಡಿ, ಜಂಟಿ ಅಧಿವೇಶನವನ್ನ ಭಾರತ ಸುಮಾರು 79 ವರ್ಷಗಳಾಯಿತು ಸ್ವಾತಂತ್ರ್ಯ ಪಡೆದು ಸಂವಿಧಾನ ಜಾರಿಗೆ ತಂದುಕೊಂಡು ಸುಮಾರು 80 ವರ್ಷದ ಹತ್ತತ್ರ ಬಂದಿದ್ದೀವಿ. ಇದುವರೆಗೆ ಭಾರತದ ಸಂಸತ್ತನ್ನ 3 ಬಾರಿ ಮಾತ್ರ ಜಾಯಿಂಟ್ ಸಿಟ್ಟಿಂಗ್ ಅನ್ನು ಕೂರಿಸಿರೋದು. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಯಾವ್ಯಾವ ಸಂದರ್ಭದಲ್ಲಿ ಅಂದರೆ 1961ರಲ್ಲಿ ಡೌರಿ ಆಕ್ಟ್ ಅನ್ನ ತೀರ್ಮಾನ ಮಾಡುವಂತ ಸಂದರ್ಭದಲ್ಲಿ, ಅವಾಗ 1961ರಲ್ಲಿ ಜಾಯಿಂಟ್ ಸಿಟ್ಟಿಂಗ್ ಅನ್ನ ಕೂರಿಸಿದ್ರು. ಅದು ಬಿಟ್ರೆ 2002ರಲ್ಲಿ ಒಂದು ಬಾರಿ ಪೋಟಾ ಕಾಯ್ದೆಗೆ ರಿಲೇಟೆಡ್ ಆಗಿ ಒಂದು ಬಾರಿ ಜಂಟಿ ಅಧಿವೇಶನವನ್ನ ಕೂರಿಸಿದ್ರು. ಅದು ಬಿಟ್ರೆ ಬ್ಯಾಂಕಿಂಗ್ ಕಾಯ್ದೆಗಳಿಗೆ ಸಂಬಂಧಪಟ್ಟಾಗಿ ಒಂದು ಬಾರಿ ಜಂಟಿ ಅಧಿವೇಶನ ಕೂರಿಸಿದ್ರು. ಹೀಗೆ ಇಡೀ ಭಾರತದ ಸಂಸದೀಯ ಇತಿಹಾಸದಲ್ಲಿ ಒಟ್ಟಾರೆಯಾಗಿ 3 ಬಾರಿ ಮಾತ್ರ ಜಂಟಿ ಅಧಿವೇಶನವನ್ನ ಇದುವರೆಗೆ ಕೂರಿಸಲಾಗಿದೆ. ಇದು ನಿಮಗೆ ಗೊತ್ತಿರಬೇಕು. ಇಷ್ಟು ನೋಡಿ, ಇದೆಲ್ಲ ಮಾಹಿತಿಯನ್ನ ನನ್ನ ಸ್ಪರ್ಧಾ ಜಿಕೆ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ವಿವರಣೆ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇನೆ. ನೀವೆಲ್ಲರೂ ಆ ಪುಸ್ತಕ ತಗೊಂಡು ಓದ್ಕೊಂಡು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ಕೆಲಸ ತಗೊಂಡ್ರೆ ಎಲ್ಲರಿಗಿಂತ ಹೆಚ್ಚು ಖುಷಿ ಪಡೋದು ನಾವು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.